ನಮಸ್ಕಾರ ರೀ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಫೀಡ್ ಫಾರ್ಮರ್ ಚಾನಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ಇವೇನ್ ನನ್ನ ಕೈಯಾಗ ಎರಡು ಔಷಧನ ನೋಡತ್ತಿರಲ್ಲ, ಇವತ್ತು 265 ಏನಿತ್ತಿರಲ್ಲ 1 ಎಕರೆಕ ಆಲ್ರೆಡಿ ಸ್ಪ್ರೇ ಆಗ್ಯಾವ. ಅದು ಗ್ರೂ ಚಲೋ ಐತಿ. ಬಟ್ 1 ಎಕರೆ ಏನ್ ಈ ಕಡೆ ಕೆಳಗಿಂದ ಐತಿರಲ್ಲ, ಇದಕ್ಕೆ ಯಾವ್ದೋ ಸ್ಪ್ರೇನ ಮಿಸ್ ಆಗ್ಯಾವ. ಬಹಳ ಸ್ಪ್ರೇ ಕೆಲವೊಂದು ಕಾರಣಾಂತರಗಳಿಂದ ಸ್ಪ್ರೇ ಮಿಸ್ ಆಗಿರೋದ್ರಿಂದ ಏನಾಗಿತ್ತು ಅಂದ್ರೆ ಈಗ ಸ್ಪ್ರೇನ ಮಾಡಾಕತ್ತೀನಿ, ರೌದಿ ತೆಗಿತೀನಿ. ಕಸದ ಹೋದ ವಿಡಿಯೋ ನಿನ್ನೆ ವಿಡಿಯೋ ಒಳಗೆ ನೋಡ್ಬೋದು ನೀವು. ಇವೆರಡು ಔಷಧ ಬಗ್ಗೆ ಹೇಳ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಯೂಸ್ಫುಲ್ ಇದ್ರೆ ವಿಡಿಯೋನ ಶೇರ್ ಮಾಡ್ರಿ. ಇದೇನಿತ್ತಿರಲ್ಲ, ಭೂಮಾತಾ ಲಿಕಾಜ್, ಇದು ಘಟಪ್ರಭಾ ಫರ್ಟಿಲೈಸರ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರುವಂತ ಭೂಮಾತಾ ಲಿಕಾಜ್ 21-21-21. ನಾವೇನೀಗ 19-19-19 ಅಂತೀವ್ರಲ್ಲ, ಆ ರೀತಿಯಾಗಿ 21-21-21 ಬರ್ತೈತಿ. ಇದ್ರೊಳಗೆ ಕಂಟೆಂಟ್ ಯಾವ ರೀತಿಯಾಗಿ ಮೆನ್ಷನ್ ಮಾಡಿರ್ತಾರ ಅಂತ ಹೇಳ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡ್ರಿ. ಇದ್ರೊಳಗ NPK ಪ್ಲಸ್ ಜಿಂಕ್ ಮತ್ತು ಬೋರಾನ್ ಕಂಟೆಂಟ್ ಅದಾವು. NPK 11% ಐತಿ, N11 ಅಂದ್ರೆ ನೈಟ್ರೋಜನ್ 11%, ಫಾಸ್ಫರಸ್ 11%, ಆಮೇಲೆ ಪೊಟ್ಯಾಶ್ 8% ರೀ. ಇನ್ನು ಜಿಂಕ್ ಏನೈತಿರಲ್ಲ 0.7% ಐತಿ, ಆಮೇಲೆ ಬೋರಾನ್ ಏನೈತಿರಲ್ಲ 0.7% ಐತಿ. ಈ ರೀತಿಯಾಗಿ ಕಂಟೆಂಟ್ ನ ಹಾಕಿ ಅಂದ್ರ ಇದನ್ನ ಮಾಡಿರ್ತಾರಲ್ಲ, ಕಂಪೋಸಿಷನ್ ಮಾಡಿರ್ತಾರಲ್ಲ, NPK ವಿತ್ ಜಿಂಕ್ ಮತ್ತು ಬೋರಾನ್ ನ ಕಂಪೋಸಿಷನ್ ಮಾಡಿ ಇದು ರೆಡಿ ಆಗೈತಿ. ರಿಸಲ್ಟ್ ಕೆಲವೊಂದ್ ಕಡೆ ನೋಡಿನಿ, ಬೆಸ್ಟ್ ರಿಸಲ್ಟ್ ಬಂದೈತಿ. ಅದಕ್ಕೆ ಏನ್ ಮಾಡತ್ತೀನಿ ಅಂದ್ರೆ ಇವತ್ತು ನನ್ನ ಕಬ್ಬಿಗೆ ಇದನ್ನ ಯೂಸ್ ಮಾಡ್ಬೇಕಂತ ಹೇಳಿ ತರ್ಸ್ಕೊಂಡಿನಿ. ಇದೇನೈತಿರಲ್ಲ ಲಿಕಾಜ್ 21-21, ಇದು ಸ್ಪ್ರೇಕ್ ಯೂಸ್ ಮಾಡೋದ್ರ ಅರ್ಧ ಲೀಟರ್ನ ನೀವು ಆರಾಮಾಗಿ ಮಾಡ್ಕೋಬಹುದು. ಇನ್ನ ನೀವು ಡ್ರೆಂಚ್ ಕೊಡ್ತೀನಿ, ಆಮೇಲೆ ಮರಿ ಓಡಿ ಸ್ಟೇಜ್ ಒಳಗೆ ಡ್ರೆಂಚ್ ಕೊಡ್ತೀನಿ, ಅಥವಾ ನನ್ಗೆ ಕಬ್ಬಿಗೆ ಯೂಸ್ಫುಲ್ ಆಗ್ಲತ್ತೆ ಡ್ರೆಂಚ್ ಕೊಡ್ತೀನಿ ಅಂದ್ರೆ ಇದನ್ನ ನೀವು 1 ಲೀಟರ್ ಆಗಿ ಯೂಸ್ ಮಾಡ್ಕೋಬಹುದು. ಇದನ್ನ ಹೆಂಗ್ ತರ್ಸ್ಕೋಬೇಕಂತ ತಿಳ್ಕೊಂಡ್ರೆ ನನ್ನ ಸ್ಕ್ರೀನ್ ಮ್ಯಾಗ ಅವ್ರ ನಂಬರ್ನ ಕಾಣ್ತಿರ್ತೈತಿ, ಅಲ್ಲಿ ಮಾಡ್ಕೊರಿಲ್ಲ. ಡಿಸ್ಕ್ರಿಪ್ಷನ್ ಒಳಗೆ ನಂಬರ್ ಹಾಕಿರ್ತೀನಿ. ಇಲ್ಲ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕೈತೆ, ಡಿಸ್ಕ್ರಿಪ್ಷನ್ ಒಳಗೆ ಅವ್ರದ್ದು ನಂಬರ್ ಇರ್ತೈತಿ, ನಿಮ್ದು ನಂಬರ್ ಇರ್ತೈತಿ. ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವರಿಗೆ ತರ್ಸ್ಕೋಬಹುದು. ಇದೆಲ್ಲೆಲ್ಲ ಅವೈಲೇಬಲ್ ಐತಪ್ಪ ಅಂದ್ರೆ ಗುಲ್ಬರ್ಗ, ವಿಜಯಪುರ, ಬೆಳಗಾವಿ, ಈಗ ಏನೈತಿರಲ್ಲ ಸರೌಂಡಿಂಗ್ ಅವರ ಸರ್ವಿಸ್ ಅವೈಲೇಬಲ್ ಐತಿ. ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೆಚ್ಚಿನ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಕೇಳ್ಕೋಬಹುದು. ಮತ್ತೆ ಇದ್ರ ಕೂಡ ಸಿಲಿಕಾನ್ ಬೇಸ್ಡ್ ಸ್ಟಿಕ್ಕರ್ ನ ಯೂಸ್ ಮಾಡತ್ತೀನಿ. ಯಾಕಪ್ಪ ಅಂದ್ರೆ ಈ ಸ್ಟಿಕ್ಕರ್ ದಿಂದ ಏನಾಗ್ತೈತೆ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಕೆಲವೊಂದು ವಿಡಿಯೋಗಳನ್ನ ನೋಡಿರ್ಬೋದು ನೀವು, ಸ್ಟಿಕ್ಕರ್ ದಿಂದ ಏನ್ ಯೂಸ್ ಆಗ್ತದೆ ಅಂತೇಳಿ. ಸ್ಟಿಕ್ಕರ್ ಯೂಸ್ ಮಾಡೋದ್ರಿಂದ ತಪ್ಪಲ್ ಮೇಲೆ ಏನಿರ್ತದಲ್ಲ ಔಷಧ ಹಿಂಗೆ ನೀರ್ ಗತ್ತೆಕೊಂಡೆಲ್ಲ ಸ್ಪ್ರೆಡ್ ಆಗಿಬಿಡ್ತೈತಿ ಇಮಿಡಿಯೇಟ್ ಆಗಿ. ನೀವು ಕೊಟ್ಟಂತ ಔಷಧ ಎಲ್ಲಾನು ನಿಮ್ ಬೆಳಿಗ್ಗೆ ಸಿಗ್ತಿರ್ತೈತಿ. ಇಲ್ಲಪ್ಪ ನಾವು ಬರೀ ಮಳೆಗಾಲದಾಗ ಯೂಸ್ ಮಾಡ್ತೀವಿ, ಮಳಿ ಬೆಳಾದತ್ತ ಯೂಸ್ ಮಾಡ್ತೀವಿ ಅಂತ ನೀವು ಕೇಳ್ಕೊಂಡಿರಿ ಅಂದ್ರೆ ಅದು ನಿಮ್ ತಪ್ಪು ಕಲ್ಪನೆ. ಯಾಕಂದ್ರೆ ಬರೀ ಕೇವಲ ಮಳಿ ಸಂಬಂಧ ಯೂಸ್ ಮಾಡಬಾರ್ದು ಇದನ್ನ. ಮತ್ತೆ ಕೆಲವೊಂದ್ ಜನ ಏನ್ ಮಾಡ್ತೀರಿ ಅಂದ್ರೆ ಶಾಂಪೂ ಯೂಸ್ ಮಾಡ್ತೀರಿ, ಶಾಂಪೂ ಯೂಸ್ ಮಾಡಬೇಡ್ರಿ, ಏನ್ ಯೂಸ್ ಇಲ್ಲ, ಬರೀ ಬುರಿ ಹೇಳ್ತೈತಿ. ಇದೇನೈತಿರಲ್ಲ ಸ್ಟಿಕ್ಕರ್ ಏನೈತಿರಲ್ಲ ಇದ ಪ್ರತಿ 0.4 ಮಿಲಿ ಪರ್ ಲೀಟರ್ ಈ ರೀತಿಯಾಗಿ ನೀವು ಹಾಕೋಬಹುದು. ಇವತ್ತೇನೈತಿರಲ್ಲ ಇದ 500 ml ಐತಿ, 100 ml ಅಷ್ಟೇ ಯೂಸ್ ಮಾಡತ್ತೀನಿ. ಇದೇನೈತಿರಲ್ಲ ಲಿಕಾಜ್ 21-21-21 ಇದ, ಇದನ್ನ ಹಾಫ್ ಲೀಟರ್ ಯೂಸ್ ಮಾಡತ್ತೀನಿ. ಎಷ್ಟು ಪಂಪ್ ಮಾಡತ್ತೀನಪ್ಪ ಅಂದ್ರೆ ಇದು ನೀವು 10 ಪಂಪ್ ಮಾಡ್ಕೋಬಹುದು. ಇನ್ನ ಪೆಟ್ರೋಲ್ ಪಂಪ್ ಇತ್ತಂದ್ರೆ ನೀವು 8ರಿಂದ 9 ಟಕ್ಕೆ ಮಾಡ್ಕೋಬಹುದು. ಮತ್ತೊಂದೇನಪ್ಪಾ ಅಂದ್ರೆ 3 ತಿಂಗಳು ಒಳಗಿನ ಕಬ್ಬಿಗಳು ಏನದಾವಲ್ಲ ಅವಕ್ಕೆ ನೀವು ಕಂಪಲ್ಸರಿಯಾಗಿ ಚಾರ್ಜಿಂಗ್ ಪಂಪ್ ಯೂಸ್ ಮಾಡ್ಕೋಬಹುದು. ಯಾಕಪ್ಪ ಅಂದ್ರೆ ಚಾರ್ಜಿಂಗ್ ಪಂಪ್ ದಿಂದ ಏನಾಗ್ತೈತೆ ಅಂದ್ರೆ 3 ತಿಂಗಳು ಕಬ್ಬು ಸಣ್ಣ ಇರ್ತಾವ್ರಿ. ನೀವು ಆ ಟೈಮ್ ಒಳಗ ಕಮ್ಮಿ ಯೂಸ್ ಮಾಡ್ಕೊಂಡ್ರೆ ಅಂದ್ರೆ ಚಾರ್ಜಿಂಗ್ ಪಂಪ್ ಯೂಸ್ ಮಾಡ್ಕೊಂಡ್ರೆ, ಒಳ್ಳೆ ಸ್ಪ್ರೇ ಯೂಸ್ ಮಾಡ್ಕೊಂಡ್ರೆ ಅಂದ್ರೆ ಅವಾಗ ಏನಾಗ್ತದೆ ತಪ್ಪಲ್ ಮ್ಯಾಗೆಲ್ಲ ಚಲೋ ಕೊಂಡ್ತೈತಿ. ಬಟ್ 3 ತಿಂಗಳು ಆದ ಬಳಿಕ ಕಬ್ಬು ಏನಿರ್ತೈತೆ ರೋಗ ಬರೋದಿಲ್ಲ, ತಪ್ಪಲ್ ಮ್ಯಾಗ ಬರ್ತಿರಂಗಿಲ್ಲ, ತಪ್ಪಲ್ ಕೆಳಗಡೆ ಬರ್ತಿರ್ತೈತಿ. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಆಗೈತೆ ಅಂತೇಳಿ. ಇದೇನೈತಿರಲ್ಲ ಈಗ ತಪ್ಪಲ್ದ ಮ್ಯಾಗಿನ್ ಸೈಡ ಇಲ್ಲಿ ರೋಗ ಇರಂಗಿಲ್ಲ, ಇಲ್ಲಿ ರೋಗ ಇರ್ತಿರ್ತೈತಿ ಹಿಂದ. ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಚಾರ್ಜಿಂಗ್ ಪಂಪ್ ನ ಯೂಸ್ ಮಾಡ್ರಿ ಅಂದ್ರೆ ಔಷಧ ಕರೆಕ್ಟ್ ಆಗಿ ಒಟ್ಟ ಸ್ಪ್ರೆಡ್ ಆಗಂಗಿಲ್ಲ. ಅದಕ್ಕೆ ನೀವು ಪೆಟ್ರೋಲ್ ಪಂಪ್ ನ ಯೂಸ್ ಮಾಡ್ಕೋಬೇಕು. ಪೆಟ್ರೋಲ್ ಪಂಪ್ ಯಾಕೆ ಯೂಸ್ ಮಾಡ್ಕೋಬೇಕಂದ್ರೆ ಪೆಟ್ರೋಲ್ ಪಂಪ್ ಹೈ ಪ್ರೆಷರ್ ಇರ್ತದ್ರಿ. ಆಮೇಲೆ ನಿಮ್ ಕಬ್ಬನ ಉಲ್ಟಾ ತಿಲ್ಟಾ ಹೊಳ್ಸಾಡ್ ಬಿಡ್ತಂದ್ರೆ ಹಿಂದೂ ಕುಂದೈತಿ ಔಷಧ ಮುಂದೆ ಕುಂದೈತಿ. ಯಾವ ರೀತಿಯಾಗಿ ಇದು ಔಷಧನ ಮಿಕ್ಸ್ ಮಾಡ್ಬೇಕು, ಏನ್ ಮಾಡ್ಬೇಕಂತ ನಿಮ್ಗೆ ಹೇಳ್ತೀನಿ. ಇದ್ರೊಳಗ ನೋಡ್ಬೋದು ಯಾವುದೇ ರೀತಿಯಾಗಿ NPK ಇಲ್ಲ, ಅಂದ್ರೆ NPK ನ ಯಾವ್ದು ಎಕ್ಸ್ಟ್ರಾ ಹಾಕಿಲ್ಲ. ಜಸ್ಟ್ ಭೂಮಾತಾ ಲಿಕಾಜ್ ಆಮೇಲೆ ಸಿಲಿಕಾನ್ ಬೇಸ್ಡ್ ಸ್ಟಿಕ್ಕರ್ ನ ಯೂಸ್ ಮಾಡತ್ತೀನಿ. ಹೆಂಗ್ ಮಿಕ್ಸ್ ಮಾಡ್ತೀನಿ, ಯಾವ ರೀತಿಯಾಗಿ ಹೊಡಿತೀನಿ ಅಂತ ನೋಡಕ್ಕೆ ನಮ್ಮ ಅಕೌಂಟ್ ಫಾಲೋ ಮಾಡ್ಕೊಡಿ, ಆದಷ್ಟು ವಿಡಿಯೋನ ರೈತರಿಗೆ ಶೇರ್. ಇದೇನೈತಿರಲ್ಲ ಲಿಕಾಜ್ 21-21 ಇದು ಆಡ್ ಮಾಡ್ಕೊಂಡಂತ ಈ ರೀತಿಯಾಗಿ ಇದು ಪ್ಯಾಕಿಂಗ್ ಬರ್ತೈತಿ. ಮತ್ತೊಂದೇನಪ್ಪಾ ಅಂದ್ರೆ ನೀವು ಮನ್ಯಾಗ ಔಷಧ ಇಡೋದ್ರಿಂದ ಸಣ್ಣ ಹುಡುಗ ಸಿಗ್ಬಾರ್ದಂಗ ಔಷಧನ ಇಡ್ತಾರೆ ಯಾವಾಗ ಬಿ. ಸಣ್ಣ ಹುಡುಗರಿಗೆ ಇದು ಔಷಧ ಬಹಳ ಹಾರ್ಮ್ಫುಲ್ ಅಂದ್ರೆ ಡೇಂಜರಸ್ ಇರ್ತೈತಿ. ಮತ್ತೊಂದೇನಪ್ಪಾ ಅಂದ್ರೆ ಯೂಸ್ ಮಾಡತ್ತಿಲ್ಲ, ಬಟ್ ಹೇಳ್ಬೇಕಂತ ಹೇಳತ್ತೀನಿ. ಕಂಪಲ್ಸರಿಯಾಗಿ ಹ್ಯಾಂಡ್ ಗ್ಲೌಸ್, ಮಾಸ್ಕ್, ಆಮೇಲೆ ಸನ್ ಗ್ಲಾಸಸ್ ನ ಯೂಸ್ ಮಾಡ್ಕೋರಿ. ಈಗ ನೋಡ್ಬೋದು ಯಾವ ರೀತಿ ಔಷಧ ಇದನ್ನ ಆಗ್ತೈತೆ ಅಂತ ಹೇಳಿ. ಇಲ್ಲಿ ಹಾಲಿನ ಗತಿ ಇದೆ ಔಷಧ ನೋಡ್ರಿ, ಸೇಮ್ ಕ್ಲೋರೋ ಗತಿನ ಔಷಧ ಕಾಣ್ತೈತಿ, ಕ್ಲೋರೋ ಅಲ್ಲ. ಇದಕ್ಕೆ ಏನೈತಿರಲ್ಲ ಇನ್ನ ಸಿಲಿಕಾನ್ ಬೇಸ್ಡ್ ಸ್ಟಿಕ್ಕರ್ ನ ಹಾಕೋಣಂತ.
ಸೊ ನಾ ಎಷ್ಟು ಮಾಡೇನಪ್ಪ ಅಂದ್ರೆ ನಂದು ಪೆಟ್ರೋಲ್ ಪಂಪ್ ಏನೈತಲ್ಲ ಇದೆ, ಈ ಪೆಟ್ರೋಲ್ ಪಂಪ್ 22 ಲೀಟರ್ ಇರೋದ್ರಿಂದ ಇದ್ರೊಳಗೆ 20 ಲೀಟರ್ ಯೂಸ್ ಮಾಡ್ತೀನಿ. ಬಟ್ ಇದಕ್ಕೆ 8 ಪಂಪ್ನ ಮಾಡ್ಕೊಂಡೀನಿ, ಯಾಕಂದ್ರೆ ಟಾಕಿ ದೊಡ್ಡದೈತದ. ನೋಡ್ಬೋದು ಈಗ ಫೋನ್ ಹೇಳತೈತಿ. ಇನ್ನೇನೈತಿರಲ್ಲ ಈ ರೀತಿಯಾಗಿ ಒಂದು ಮಿಕ್ಸ್ ಆಗಿರ್ತೈತಿ. ಇದನ್ನ 1 ಲೀಟರ್ ಮಾಪ್ ಇರ್ತೈತಿ ನಿಮ್ಮ ಕಡೆ. ಈ ರೀತಿಯಾಗಿ 1 ಲೀಟರ್ನ ನೀವು ನಿಮ್ಮ ಔಷಧ ಪಂಪಿಗೆ ಹಾಕೊಂಡ್ಬಿಡ್ಬೇಕು. ಆಲ್ರೆಡಿ ಫುಲ್ ಆಗೈತಿ ನೀರು ಇತ್ತೊಳಗೆ, ಯಾವಾಗೂ ಫುಲ್ ನೀರು ಮಾಡಿ ಔಷಧ ಹಾಕೋಂಗಿಲ್ಲ. ಸೊ ಇದು 1 ಲೀಟರ್ ಹಾಕಿಲ್ಲಲ್ರಿ. ನೆಕ್ಸ್ಟ್ ಏನೈತಿ ಇದ್ರೊಳಗೆ 20 ಲೀಟರ್ ಆಗೋಷ್ಟು ನೀರು ಹಾಕಿಬಿಟ್ರಿ ಅಂದ್ರೆ ಮುಗಿದೋತು. ಈ 20 ಲೀಟರ್ ಆಯ್ತು. ಇನ್ನೇನೈತಿರಲ್ಲ ಆರಾಮಾಗಿ ನೀವು ಸ್ಪ್ರೇನ ಮಾಡ್ಕೋಬಹುದು. ಪೆಟ್ರೋಲ್ ಪಂಪ್ ಯಾಕೆ ಹೇಳ್ತೇನೆ ಅಂತ ಹೇಳಿ ನೀವು ವಿಡಿಯೋದಾಗ ಮುಂದೆ ನೋಡ್ರಿ ಯಾವ ರೀತಿಯಾಗಿ ಇದು ಸ್ಪ್ರೇ ಮಾಡೋದಕ್ಕೆ ನಿಮ್ಮ ಕಬ್ಬಿಗೆ ಯಾಕೆ ಚಲೋ ಅಂತ ಹೇಳ್ತೀನಿ. ಇದೇನಾಗೈತಿಲ್ಲ ಇದು ಪಂಪ್ 75 cc ಪಂಪ್ ಐತಿಲ್ಲ, ಅದೇನಿಲ್ಲ ಆರಾಮಾಗಿ ಯಾವ ರೀತಿಯಾಗಿ ಸ್ಪ್ರೇ ಮಾಡ್ಕೊಂತ ಹೇಳ್ರಿ. ಮತ್ತು ಈಗ ನೀವು ಏನು ಕಬ್ಬು ದೊಡ್ಡದಾಗ್ತದಲ್ಲ ಆರಾಮಾಗಿ ನೀವು ಪೆಟ್ರೋಲ್ ಪಂಪ್ನೆಲ್ಲ ಸ್ಪ್ರೇ ಮಾಡ್ಕೊಡಿ. ಯಾಕಂತ ಹೇಳ್ತೀನಿ ಹೇಳ್ರಿ, ಸೊ ನೋಡ್ರಲ್ಲ ಯಾವ ರೀತಿಯಾಗಿ ಸ್ಪ್ರೇ ಆಗ್ತೈತೆ ಅಂತೇಳಿ. ಸೊ ಇದನ್ನ ಈ ರೀತಿಯಾಗಿ ನೋಡ್ಬೋದು. ಈಗ ಸದ್ಯ ನೋಡ್ಕೊಂಡ್ಬಿಡ್ರಿ ಕಬ್ಬು ಯಾವ ರೀತಿಯಾಗಿ ಐತೆ ಅಂತೇಳಿ. ಸೊ ಇದರ ರಿಸಲ್ಟ್ನ ನಿಮ್ಗೆ ನೆಕ್ಸ್ಟ್ ಗೊತ್ತಾಗ್ತೈತಿ. ಸೊ ಹೋಪ್ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ರೀತಿಗೆ ಶೇರ್ ಮಾಡಿರಿ. ಮತ್ತು ಈ ಔಷಧ ರಿಸಲ್ಟ್ನ ನೆಕ್ಸ್ಟ್ 1 ವೀಕ್ ಒಳಗೆ ನಿಮ್ಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಇನ್ಸ್ಟಾಗ್ರಾಮ್ ಪೇಜ್ ಒಳಗೂ ಇರ್ತೈತಿ, ಆಮೇಲೆ ಯೂಟ್ಯೂಬ್ ಒಳಗೂ ಇರ್ತೈತಿ, ಫೇಸ್ಬುಕ್ ಒಳಗೂ ಇರ್ತೈತಿ. ಸೊ ಹೋಪ್ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ರೀತಿಗೆ ಶೇರ್ ಮಾಡಿರಿ. ಹಂಗೆ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊರಿ.